Jai Shri Gurudev. Welcome to Business Studies online class. Today we are going to study about the delegation. Yesterday I have already told you what is delegation means. Okay. Today we are going to study the meaning of delegation. Delegation refers to the downward transfer of the authority from a superior to a subordinate. ಅಂದರೆ granting of authority. ಏನು ನಮ್ಮ ಬಿಸ್ನೆಸ್ನಲ್ಲಿ ನಮ್ಮ ಸುಪೀರಿಯರ್ಸ್ ಇದ್ದಾರೆ, ಟಾಪ್ ಲೆವೆಲ್ ಅವರು ಇದ್ದಾರೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಇದ್ದಾರೆ, ಅವರು ಅವರದೇ ಆದ ಒಂದು ಕೆಲಸವನ್ನು ಡಿವೈಡ್ ಮಾಡಿ ಅವರ ಕೈ ಕೆಳಗೆ ಇರುವಂಥ ಸಬಾರ್ಡಿನೇಟ್ಸ್ಗೆ ಕೊಡುವಂಥದ್ದು. ಆ ಥರ ಕೊಡುವಂಥ ಕೆಲಸಕ್ಕೆ ನಾವು ಕರೆಯೋದು ಡೆಲಿಗೇಷನ್ ಅಂತ. ಓಕೆ, ಆ ಸಿಂಪಲ್ ವರ್ಡಲ್ಲಿ ಮುಗಿಸ್ತಾರೆ. ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಏನೆಲ್ಲ ಬರುತ್ತೆ ಎಲಿಮೆಂಟ್ಸ್ನಲ್ಲಿ, ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ. ಸೊ ಆ ಒಂದು ಸಿಂಪಲ್ ವರ್ಡಲ್ಲಿ ಡೆಲಿಗೇಷನ್ ಅನ್ನೋ ಒಂದು ಪದದಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಆ ಥರ ಏನಾಗುತ್ತೆ, ಡೆಲಿಗೇಟ್ ಮಾಡ್ತಾರೆ. ಏನು ಡಿಫ್ರೆಂಟ್ ಸ್ಟ್ರಕ್ಚರ್ ಇರುತ್ತೆ ಮ್ಯಾನೇಜ್ಮೆಂಟಲ್ಲಿ, ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್ ಥರ ಚಾರ್ಟ್ ಥರ ನಾನು ಸಿಂಪಲ್ ಆಗಿ ಚಾರ್ಟ್ ಒಂದು ಬರೆದು ತೋರಿಸ್ತಾ ಇದ್ದೀನಿ. ಏನೆಲ್ಲ ಒಂದು ವರ್ಕ್ ನಡೆಯುತ್ತೆ ಮ್ಯಾನೇಜ್ಮೆಂಟ್ ಒಳಗೆ ಅಥವಾ ಆರ್ಗನೈಸೇಷನ್ ಒಳಗೆ, ಆ ನಡೆಯುವಂಥ ವರ್ಕನ್ನು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಇಲ್ಲ ಟಾಪ್ ಲೆವೆಲ್ ಪೀಪಲ್ಸ್ ದೇ ಆರ್ ಗೋಯಿಂಗ್ ಟು ಡಿವೈಡ್ ಟು ದ ಮಿಡಲ್ ಲೆವೆಲ್. ಏನು ವರ್ಕ್ ಮಾಡಬೇಕು, ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ, ಡಿಫ್ರೆಂಟ್ ಸ್ಟ್ರಕ್ಚರಲ್ಲಿ, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ನಲ್ಲಿ ಏನೆಲ್ಲ ವರ್ಕ್ ಡಿವೈಡ್ ಆಗಬೇಕು, ಆ ಡಿವೈಡ್ ಆಗಿ ಯಾವ ರೀತಿ ಅವರು ಆ ವರ್ಕನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋವಂಥ ಒಂದು ನಾಲೆಜನ್ನು ಡಿವೈಡ್ ಮಾಡ್ತಾರೆ. ಯಾರು? ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಗ್ರಾಂಟಿಂಗ್ ದ ಅಥಾರಿಟಿ ಟು ದ ಸಬಾರ್ಡಿನೇಟ್ಸ್. ಈಗ ಇವರು ಟಾಪ್ ಲೆವೆಲ್ ಅವರು ಮಿಡಲ್ ಲೆವೆಲ್ಗೆ ಗ್ರಾಂಟ್ ಮಾಡಿದ್ರು ಏನು ಕೆಲಸ ಮಾಡಬೇಕು ಅಂತ. ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಪೀಪಲ್, ಮಿಡಲ್ ಲೆವೆಲ್ ಪೀಪಲ್ ಅಂದರೆ ಸೂಪರ್ವೈಸರ್ ಅವ್ರ ಹೆಡ್ಸ್, ಅವರಿಗೆ ಡಿವೈಡ್ ಮಾಡಿ ಅವ್ರೇನು ಮಾಡ್ತಾರೆ, ಅವರ ಕೈ ಕೆಳಗೆ ಕೆಲಸ ಮಾಡುವಂಥ ಸಬಾರ್ಡಿನೇಟ್ಸ್ಗೆ ಅಥವಾ ಎಂಪ್ಲಾಯೀಸ್ಗೆ ಡಿಫ್ರೆಂಟ್ ಆಗಿ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾರೆ ಏನನ್ನ, ವರ್ಕನ್ನು. ಸೊ ಆ ಥರ ಡಿವೈಡ್ ಮಾಡುವಂಥ ವರ್ಕಿಗೆ, ಆ ಥರ ಹ್ಯಾಂಡ್ ಓವರ್ ಮಾಡುವಂಥ ವರ್ಕಿಗೆ ಅಥವಾ ಆ ಥರ ಗ್ರ್ಯಾಂಟ್ ಮಾಡುವಂಥ ಅಥಾರಿಟಿ ವರ್ಕಿಗೆ ನಾವು ಕರೆಯೋದೇ ಡೆಲಿಗೇಷನ್. ಅದಕ್ಕೆ ನಾವು ಡೆಲಿಗೇಷನ್ ಅಂತ ಕರಿತೀವಿ. ದ ಡೆಲಿಗೇಷನ್ ಈಸ್ ನಥಿಂಗ್ ಬಟ್ ರೆಫರ್ಸ್ ಟು ದ downward transfer of the authority. Downward, whatever the exact work is happening inside the management or organization, whatever the work they have to do, not only a single person is going to do or continue the business, isn't it? ಒಂದು ಸಿಂಗಲ್ ಪರ್ಸನ್ ಇಂದ ನಾವು ಕಂಪ್ನಿ ನಡೆಸಲಿಕ್ಕೆ ಆಗಲ್ಲ. ಓಕೆ, ಸೊ ಅವಾಗ ಏನು ಮಾಡ್ತಾರೆ, ಅವ್ರದ್ದೇ ಆದ ಒಂದು ವರ್ಕನ್ನು ಅವ್ರದ್ದೇ ಆದ ಒಂದು ಸಬಾರ್ಡಿನೇಟ್ಸ್ಗೆ ಅಂದರೆ ಮಿಡಲ್ ಲೆವೆಲ್ ಪೀಪಲ್ಗೆ, ಲೋವರ್ ಲೆವೆಲ್ ಪೀಪಲ್ಗೆ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾರೆ. ಗ್ರಾಂಟಿಂಗ್ ದ ಅಥಾರಿಟಿ, ಗ್ರಾಂಟಿಂಗ್ ದ ಡೌನ್ವರ್ಡ್ಸ್, ಗ್ರಾಂಟಿಂಗ್ ದ ಡೌನ್ವರ್ಡ್ಸ್ ಅಥಾರಿಟಿ. ಡೌನ್ವರ್ಡ್ಸ್ ಪೀಪಲ್ ದೇ ಆರ್ ಗೋಯಿಂಗ್ ಟು ಗ್ರಾಂಟ್ ದ ವರ್ಕ್ ಟು ದೇರ್ ಡೌನ್ವರ್ಡ್ಸ್ ಪೀಪಲ್ ಇನ್ ಎ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಆ ಥರ ಗ್ರ್ಯಾಂಟ್ ಮಾಡುವಂಥ ಅಥಾರಿಟಿ. ಈಗ ನೋಡಿ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಮಿಡಲ್ ಲೆವೆಲ್ ಗ್ರ್ಯಾಂಟ್ ಮಾಡೋದು. ಸೊ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಅಂತ ಡಿವೈಡ್ ಮಾಡಿ ಗ್ರ್ಯಾಂಟ್ ಮಾಡಿದ್ರು. ಸೊ ಈ ಥರ ಮಿಡಲ್ ಲೆವೆಲ್ ಪೀಪಲ್ಸ್ ಏನು ಮಾಡ್ತಾರೆ, ಅವ್ರದ್ದೇ ಆಗಿರುವಂಥ ಡಿಫ್ರೆಂಟ್ ಸ್ಟ್ರಕ್ಚರ್. ನಾನು ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಅಬೌಟ್ ದ ಫಂಕ್ಷನಲ್ ಸ್ಟ್ರಕ್ಚರ್ ಆ್ಯಂಡ್ ಡಿವಿಷನಲ್ ಸ್ಟ್ರಕ್ಚರ್, isn't it? So this is nothing like a functional structure. ಈ ಫಂಕ್ಷನಲ್ ಸ್ಟ್ರಕ್ಚರ್ ಅಂದರೆ ಫಾರ್ ಎಕ್ಸಾಂಪಲ್ ಇಟ್ ಈಸ್ ಮೇ ಬಿ ಅ ಫಿನಾನ್ಸ್ ಡಿಪಾರ್ಟ್ಮೆಂಟ್. ಓಕೆ, ಸೊ ಆರ್ ದ ಫಿನಾನ್ಸ್ ಪೀಪಲ್. ಈ ಫಿನಾನ್ಸ್ ಡಿಪಾರ್ಟ್ಮೆಂಟ್ನ ಹೆಡ್ ಏನು ಮಾಡ್ತಾನೆ, ಅವನ ಒಂದು ವರ್ಕನ್ನು ಈ ಇರೋವಂಥ ಡಿಫ್ರೆಂಟ್ ಪೀಪಲ್ಸ್ಗೆ, ಅವನ ಕೈ ಕೆಳಗೆ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಏನು ವರ್ಕನ್ನು ಗ್ರ್ಯಾಂಟ್ ಮಾಡ್ತಾನೆ, ಅಂದರೆ ಡಿವೈಡ್ ಮಾಡಿ ಕೆಲಸವನ್ನು ಕೊಡ್ತಾನೆ. ಅದೇ ಥರ ಬೇರೆ ಡಿಪಾರ್ಟ್ಮೆಂಟರು ಅವ್ರದ್ದೇ ಆದ ಒಂದು ಡಿಪಾರ್ಟ್ಮೆಂಟಲ್ಲಿ ಕೈ ಕೆಳಗೆ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ವರ್ಕನ್ನು ಗ್ರ್ಯಾಂಟ್ ಮಾಡ್ತಾನೆ. ಸಮ್ ಆಫ್ ದ ಡಿಪಾರ್ಟ್ಮೆಂಟ್ ಸೇಮ್ ಈ ಥರ ಗ್ರ್ಯಾಂಟ್ ಮಾಡುವಂಥದ್ದು ಟಾಪ್ ಲೆವೆಲ್ ಟು ಮಿಡಲ್ ಲೆವೆಲ್, ಮಿಡಲ್ ಲೆವೆಲ್ ಟು ಲೋವರ್ ಲೆವೆಲ್ ಥರ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಗ್ರ್ಯಾಂಟ್ ಮಾಡಿ ಡೌನ್ವರ್ಡ್ಸ್ನಲ್ಲಿ ಗ್ರ್ಯಾಂಟ್ ಮಾಡಿ ಬರುವಂಥದಕ್ಕೆ ನಾವು ಕರೆಯೋದೇ ಡೆಲಿಗೇಷನ್. ಅದಕ್ಕೆ ನಾವಿಲ್ಲಿ ಸಿ ಹಿಯರ್ ಡೌನ್ವರ್ಡ್ ಟ್ರಾನ್ಸ್ಫರ್ ಆಫ್ ಅಥಾರಿಟಿ. ಡೌನ್ವರ್ಡ್ ಟ್ರಾನ್ಸ್ಫರ್ ಆಫ್ ಅಥಾರಿಟಿ, ಎ ಸುಪೀರಿಯರ್ ಟು ಎ ಸಬಾರ್ಡಿನೇಟ್ಸ್, ಗ್ರ್ಯಾಂಟಿಂಗ್ ದ ಅಥಾರಿಟಿ ಅಂತ ನಾವು ಅದನ್ನು ಕರಿತೀವಿ. ಅದಕ್ಕೆ ಸಿಂಪಲ್ ವರ್ಡಲ್ಲಿ ನಾವು ಕರೆಯೋದೇ ಡೆಲಿಗೇಷನ್. ಓಕೆ, ನಾವು ಡೆಲಿಗೇಷನ್ ಏನು ಅಂತ ನಾವು ತಿಳ್ಕೊಂಡ್ವಿ. ಲೆಟ್ಸ್ ಗೋ ಫಾರ್ ದ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್. ಡೆಲಿಗೇಷನಲ್ಲಿ ಏನೆಲ್ಲ ಬರುತ್ತೆ, ಡೆಲಿಗೇಟ್ ಮಾಡಬೇಕಾದ್ರೆ ಏನೆಲ್ಲ ಅವರು ಮಾಡಬೇಕಾಗತ್ತೆ, ಏನೆಲ್ಲ ಪಾಯಿಂಟ್ಸ್ ಅಥವಾ ಸ್ಟೆಪ್ಸ್ ಅಥವಾ ಹಂತಗಳದ್ರೊಳಗೆ ಬರುತ್ತೆ ಅಂತ ಈಗ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಅಥಾರಿಟಿ. ಫಸ್ಟ್ ಡೆಲಿಗೇಟ್ ಮಾಡ್ತೀವಿ ಅಥಾರಿಟಿ. ಅಥಾರಿಟಿ ಇಸ್ ನಥಿಂಗ್ ಬಟ್ ಅಧಿಕಾರ ಅಲ್ವಾ. ಅಥಾರಿಟಿ ಅಂತಂದರೆ ಅಧಿಕಾರ. ಏನನ್ನ, ಯಾವ ಅಧಿಕಾರವನ್ನು ಅವರಿಗೆ ಕೊಡ್ತಾರೆ, ಏನು ಕೆಲಸವನ್ನು ಅವರು ಸಬಾರ್ಡಿನೇಟ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಡೌನ್ವರ್ಡು, ಆ ಕೊಡುವಂಥದ್ದು ಒಂದು ಅವ್ರಿಗೆ ಅದು ಒಂದು ಅಧಿಕಾರ. ಈಗ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಈ ಒಂದು ಪರ್ಸನ್ಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಆಗಿ ನೀವು ನೋಡ್ಕೊಳ್ಳಿ, ಅದರಲ್ಲಿ ಏನೇ ಪ್ರಾಫಿಟ್ಸ್ ಆಗಲಿ, ಲಾಸ್ ಆಗಲಿ, ಕಾಂಪ್ಲಿಕೇಶನ್ಸ್ ಆಗಲಿ, ಕಾನ್ಫ್ಲಿಕ್ಟ್ಸ್ ಆಗಲಿ, ಬ್ಯಾರಿಯರ್ಸ್ ಆಗಲಿ, ವಾಟ್ ಎವರ್
ಏನು ಅಕ್ಕರ್ ಆಗುತ್ತೆ, ಯು ಹ್ಯಾವ್ ಟು ಮ್ಯಾನೇಜ್ ದ ಹೋಲ್ ಡಿಪಾರ್ಟ್ಮೆಂಟ್. ಆ ಥರ ಒಂದು ಇರುವಂಥ ಒಂದು ಅಧಿಕಾರವನ್ನು ಕೊಡ್ತಾರೆ. ಅಧಿಕಾರ ಬರೋದು ಯಾವಾಗ ಅಧಿಕಾರ ಟಾಪ್ ಲೆವೆಲ್ ಪೀಪಲ್ಸು ಮಿಡಲ್ ಲೆವೆಲ್ಗೆ ಅವರು ಅವ್ರದ್ದೇ ಆದ ಒಂದು ಅಥಾರಿಟಿನ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಟ್ರಾನ್ಸ್ಫರ್ ಮಾಡಿದಾಗಲೇ ಸಿಗುವಂಥ ಒಂದು ಅಧಿಕಾರವನ್ನು ಅವರ ಒಂದು ಕೈ ಕೆಳಗೆ ಇರುವಂಥ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಇನ್ನೊಂದು ಸತಿ ಟ್ರಾನ್ಸ್ಫರ್ ಮಾಡ್ತಾರೆ. ಅಧಿಕಾರ ಟ್ರಾನ್ಸ್ಫರ್ ಆಗ್ತಾ ಅಧಿಕಾರ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 100% ಇವರಿಗೆ ಅಧಿಕಾರ ಇದೆ, ಓಕೆ. ಆದರೆ ನಾನು ಆಗಲೇ ಅಂದಾಗೆ ಒಂದು ವ್ಯಕ್ತಿ ಒಂದು ಬಿಸ್ನೆಸ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಹೌದಲ್ವಾ? ಸೊ ಅವಾಗ ಏನು ಮಾಡ್ತಾನೆ, ಇವರು ಒಂದು 50% ಇವ್ರು ಇಟ್ಕೊಂಡು 50% ಇರುವಂಥ ಒಂದು ಅಥಾರಿಟಿನ ಲೋಯರ್ ಲೆವೆಲ್ ಪೀಪಲ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಲೋಯರ್ ಲೆವೆಲ್ ಪೀಪಲ್ ಏನು ಮಾಡ್ತಾರೆ, ಅವರೊಬ್ಬರೇ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಪೂರ್ತಿ ವರ್ಕನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ. ಸೊ ಇವ್ರದ್ರಲ್ಲಿರುವಂಥ 25% ಒಂದು ವರ್ಕನ್ನು ಅವರ ಕೈ ಕೆಳಗೆ ಇರುವಂಥ ಸಬಾರ್ಡಿನೇಟ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಆ ಥರ ಟ್ರಾನ್ಸ್ಫರ್ ಮಾಡುವಾಗ ಲುಕ್ ಹಿಯರ್ ಇಟ್ಸ್ 100%, okay. He is going to transfer the 50% of work to their subordinates or middle level, isn't it? So whatever the 50% they have already taken, they are going to transfer 25% of work in this organization to their subordinates. 100% ಇತ್ತು ಟಾಪ್ ಲೆವೆಲ್ಗೆ, ಇವರು ಟಾಪ್ ಲೆವೆಲ್ಗೆ 100% ಇತ್ತು, ಅವರು ಮಿಡಲ್ ಲೆವೆಲ್ಗೆ ಟ್ರಾನ್ಸ್ಫರ್ ಮಾಡಿದರು, ಮಿಡಲ್ ಲೆವೆಲ್ ಲೋವರ್ ಲೆವೆಲ್ಗೆ ಟ್ರಾನ್ಸ್ಫರ್ ಮಾಡಿದರು. 100 ಇದ್ದಿದ್ದು 50 ಆಯಿತು, 50 ಇದ್ದಿದ್ದು 25. ಆ ಬಂದಿರುವಂಥ ಒಂದು ಪರ್ಸೆಂಟೇಜ್ ಮೇಲೆ ಅಂದರೆ ಅಥಾರಿಟಿ ಡೌನ್ವರ್ಡ್ಸ್ ಆಗುವಾಗ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಒಂದು ಡೆಲಿಗೇಷನ್ ಎಲ್ಲ ಲೆವೆಲ್ಸ್ನ ಪೀಪಲು ಅವರ ಕೈ ಕೆಳಗೆ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಒನ್ ಬೈ ಒನ್ ಡೆಲಿಗೇಟ್ ಮಾಡ್ತಾ ಹೋಗ್ತಾರೆ. ಯಾವಾಗ ಡೆಲಿಗೇಟ್ ಆಗ್ತಾ ಇರುತ್ತೆ ಅಥಾರಿಟಿ ಆಟೋಮ್ಯಾಟಿಕ್ಲಿ ಡೆಲಿಗೇಟ್ ಮಾಡ್ತಾ ಕಡಿಮೆ ಆಗ್ತಾ ಹೋಗುತ್ತೆ, ಓಕೆ. ಸೊ ಇದಕ್ಕೆ ನಾವು ಅಥಾರಿಟಿ ಅಂತ ಕರಿತೀವಿ. ಸರಿ, ಅಥಾರಿಟಿ ನಮಗೆ ಸಿಕ್ಕಾಯ್ತು, ಅಥಾರಿಟಿ ಆಲ್ರೆಡಿ ನಾವು ಮಾಡ್ಕೊಂಡಾಯ್ತು. ಲೆಟ್ಸ್ ಗೋ ಫಾರ್ ದ ರೆಸ್ಪಾನ್ಸಿಬಿಲಿಟಿ. ಅದು ಅಧಿಕಾರ ಸಿಕ್ಕಾಯ್ತು, ಅಧಿಕಾರ ಸಿಕ್ಕಿದ್ಮೇಲೆ ನಾವೇನು ಮಾಡ್ತೀವಿ, ಜವಾಬ್ದಾರಿ ಆಟೋಮ್ಯಾಟಿಕ್ ಆಗಿ ನಮಗೆ ಬಂದ್ಬಿಡುತ್ತೆ. ಆ ಥರ ಬರುವಂಥ ಜವಾಬ್ದಾರಿ ಏನು ಮಾಡ್ತೀವಿ, ಕೊಟ್ಟಿರುವಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಕಂಪ್ಲೀಟ್ ಮಾಡಿ, ಆ ಕಂಪ್ಲೀಟ್ ಮಾಡಿದ ನಂತರ ನಮ್ಮ ಒಂದು ಹೆಡ್ಸಿಗೆ ನಾವು ಅದನ್ನು ರಿಪೋರ್ಟ್ ಮಾಡ್ತೀವಿ. ಏನಕ್ಕೆ ರಿಪೋರ್ಟ್ ಮಾಡ್ತೀವಿ, ಟು ಅಸೈನ್ಮೆಂಟ್ ಏನು ನಮಗೆ ಸಿಕ್ಕಿರುತ್ತೆ ಆ ಥರ ರಿಪೋರ್ಟ್ ಮಾಡೋದು ಏನಕ್ಕೆ, ಅದು ಪರ್ಫೆಕ್ಟಾಗಿ ಇದೆಯಾ ಇಲ್ವಾ, ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಾ, ಪರ್ಫಾರ್ಮೆನ್ಸಲ್ಲಿ ಏನಾದ್ರು ಚೇಂಜಸ್ ಬೇಕಾ, ಪ್ಲಾನಿಂಗಲ್ಲಿ ಏನಾದ್ರು ಚೇಂಜಸ್ ಬೇಕಾ, ಏನಾದ್ರು ಡಿಫ್ರೆಂಟ್ ಐಡಿಯಾಸ್ ಯೂಸ್ ಮಾಡಬೇಕಾ ಇಂಪ್ರೂವ್ಮೆಂಟ್ಸ್ಗೆ. ಸೊ ದ್ಯಾಟ್ ಈಸ್ ಆ್ಯಂಡ್ ಆಲ್. ಸೊ ಆ ಥರ ನಾವು ಜವಾಬ್ದಾರಿಯಿಂದ ಕೆಲಸ ಮಾಡಿ ನಮಗೆ ಕೊಟ್ಟಿರುವಂಥ ಅಧಿಕಾರವನ್ನು ಯೂಸ್ ಮಾಡಿಕೊಂಡು ಜವಾಬ್ದಾರಿಯಿಂದ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದರೆ ಏನಾಗುತ್ತೆ, ನಾವು ಅಂದ್ಕೊಂಡಿರುವಂಥ ಗೋಲನ್ನು ನಾವು ಈಸಿಯಾಗಿ ರೀಚ್ ಮಾಡ್ಬೋದು. ಅದಕ್ಕೆ ನಾವು ರೆಸ್ಪಾನ್ಸಿಬಿಲಿಟಿ. ಆಲ್ರೆಡಿ ವಿ ಹ್ಯಾವ್ ಗಾಟ್ ದ ಅಥಾರಿಟಿ, okay, from the different levels of management. And next, what is our responsibility? To complete the work in given limited period. This is our responsibility to improve our business organization. Okay, after completing the authority and responsibility, what next? It's nothing but accountability. Accountability ondra buy two get one free ಅನ್ನೋತರ. ಎರಡು ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ಬಂದರೆ ಅದು ಆಟೋಮ್ಯಾಟಿಕ್ ಆಗಿ ನಾನು ಬರಬೇಡ ಅಂತ ನಾನು ತಡೆದ್ರು ಅದು ಬಂದೇ ಬರುತ್ತೆ ಅಕೌಂಟಬಿಲಿಟಿ. ವಾಟ್ ಈಸ್ ಅಕೌಂಟಬಿಲಿಟಿ? ಏನೇ ನಿಮಗೆ ಜವಾಬ್ದಾರಿ ಅಧಿಕಾರ ಸಿಕ್ಕಿರೋ ಅಧಿಕಾರದಲ್ಲಿ ಏನು ನೀವು ರೆಸ್ಪಾನ್ಸಿಬಿಲಿಟಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ, ಆ ಕೆಲಸ ಮಾಡ್ತಾ ಇರೋದಕ್ಕೆ ನಾವು ಕರೆಯೋದು ಅಕೌಂಟಬಿಲಿಟಿ. ಅರ್ಥ ಆಯ್ತಾ? ಸೊ ಅಕೌಂಟಬಿಲಿಟಿ ನಾವು ಡಿನೈ ಮಾಡೋಕ್ಕಾಗಲ್ಲ. ಏನಕ್ಕಾಗಲ್ಲ? ವಿ ಕಾಂಟ್ ಸ್ಟಾಪ್ ದ ಅಕೌಂಟಬಿಲಿಟಿ ಬಿಕಾಸ್ whatever the thing we have already doing inside the company after taking the authority and responsibility, what is the exact work we are doing right now currently we are doing right now, that is nothing but accountability. ಅದು ಆಟೋಮ್ಯಾಟಿಕ್ ಆಗಿ ನಾವು ಮಾಡುವಂಥ ಕೆಲಸಕ್ಕೆ ಕರೆಯೋದು ಅಕೌಂಟಬಿಲಿಟಿ ಅಂತ. ಓಕೆ, ದಿಸ್ ಈಸ್ ದ ಡಿಫ್ರೆಂಟ್ ಎಲಿಮೆಂಟ್ಸ್, 3 elements ಆಫ್ ಡೆಲಿಗೇಷನ್. ಡೆಲಿಗೇಷನ್ ಅಂತಂದ್ರೇನು? ಟ್ರಾನ್ಸ್ಫರಿಂಗ್ ದ ಅಥಾರಿಟಿ downward the authority, granting the authority to the lower level or subordinates. ಓಕೆ, ಅದಕ್ಕೆ ನಾವು ಡೆಲಿಗೇಷನ್ ಅಂತ ಕರಿತೀವಿ. ಎಲಿಮೆಂಟ್ಸ್ ಅಂದರೆ ಡೆಲಿಗೇಷನ್ ಅಲ್ಲಿ ಬರುವಂಥ ಸ್ಟೆಪ್ಸ್ ಏನೆಲ್ಲ ಬರುತ್ತೆ. ಫಸ್ಟ್ ಏನು ಬರುತ್ತೆ? ಅಥಾರಿಟಿ ಬರುತ್ತೆ. ಅಥಾರಿಟಿನ ಡೌನ್ವರ್ಡ್ಸ್ ನಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾ ಇದ್ರೆ ಇರೋವಂಥ ಅಥಾರಿಟಿ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಅದಾದ ನಂತರ ಏನಾಗುತ್ತೆ?
ಅದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಯಾವಾಗ ಅಧಿಕಾರ ಸಿಕ್ಕಿ ನಾವು ಕೆಲಸವನ್ನು ಮಾಡ್ತೀವಿ, ಅದು ಜವಾಬ್ದಾರಿಯಿಂದ ಮಾಡೋದಾದರೆ ಅದು ನಾವು ಸಕ್ಸಸ್ಫುಲ್ ಆಗುತ್ತೆ ನಾವು ಮಾಡುವಂಥ ಕೆಲಸದಲ್ಲಿ. ಸೊ ಇವೆರಡೂ ನಮಗೆ ಸಿಕ್ಕಾಯಿತು ಅಂತಂದರೆ ಆಟೋಮ್ಯಾಟಿಕ್ಲಿ ಅಕೌಂಟಬಿಲಿಟಿ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಏನು, ವಾಟ್ ಎವರ್ ದ ವರ್ಕ್ ಎಕ್ಸಾಕ್ಟ್ಲಿ ವಿ ಆರ್ ಡೂಯಿಂಗ್ ಇನ್ಸೈಡ್ ದ ಕಂಪ್ನಿ ಆರ್ ವರ್ಕಿಂಗ್ ಇನ್ಸೈಡ್ ದ ಕಂಪ್ನಿ, ದಟ್ ಈಸ್ ನಥಿಂಗ್ ಬಟ್ ಅಕೌಂಟಬಿಲಿಟಿ. ಸೊ ದಿಸ್ ಇಸ್ ದ ಡೆಲಿಗೇಷನ್ ಆ್ಯಂಡ್ ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್. ಆಯಿತು, ಡೆಲಿಗೇಷನ್ ಅಂತಂದ್ರೆ ಏನು ಅಂತ ನಾವು ತಿಳ್ಕೊಂಡ್ವಿ, ಅದರಲ್ಲಿರುವಂಥ ಎಲಿಮೆಂಟ್ಸ್ ಏನು ಅಂತ ನಾವು ತಿಳ್ಕೊಂಡ್ವಿ. ಆದರೆ ಈಗ ನಾವು ಪ್ರಾಮುಖ್ಯತೆಗಳನ್ನು ತಿಳ್ಕೊಳ್ಳಿಕ್ಕೆ ಹೋಗೋಣ. ಯಾವುದ್ರಿಂದ ಡೆಲಿಗೇಷನ್ ಇದೆ ಪ್ರಾಮುಖ್ಯತೆ ಅಂದರೆ ಇದರ್ ಈಸ್ ನಥಿಂಗ್ ಬಟ್ ಇಂಪಾರ್ಟೆನ್ಸ್. ಯಾವ ಸ್ಟೆಪ್ಸ್, ಯಾವ ಪ್ರಾಮುಖ್ಯತೆಯನ್ನು ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಒಂದು ಸಕ್ಸಸ್ಫುಲ್ ಆಗಿ ನಾವು ರೀಚ್ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವೀಗ ನೆಕ್ಸ್ಟ್ ತಿಳ್ಕೊಳ್ಳಿಕ್ಕೆ ಹೋಗ್ತಾ ಇರೋದು. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ವಿ ಹ್ಯಾವ್ ಟು ಕೀಪ್ ಇನ್ ಅವರ್ ಮೈಂಡ್ ವೈಲ್ ಡೂಯಿಂಗ್ ದ ಬಿಸ್ನೆಸ್. ಓಕೆ, ಇಲ್ಲಿ ಮೊದಲನೇ ಇಂಪಾರ್ಟೆನ್ಸ್ ಏನು ಕೇಳಿದ್ದಾರೆ, ಎಫೆಕ್ಟಿವ್ ಮ್ಯಾನೇಜ್ಮೆಂಟ್. ಯಾವಾಗ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ ಆಗುತ್ತೆ, ಯಾವಾಗ ಯಾವ ಲೆವೆಲ್ಸ್ನ ಪೀಪಲ್ ಈಕ್ವಲ್ ಆಗಿ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿನ ಡಿವೈಡ್ ಮಾಡಿ ಅವರ ಸಬಾರ್ಡಿನೇಟ್ಸ್ಗೆ ಕೊಡ್ತಾರೆ. ಆ ಸಬಾರ್ಡಿನೇಟ್ಸ್ ಅದನ್ನು ಅಥಾರಿಟಿ ಆಗಿ, ರೆಸ್ಪಾನ್ಸಿಬಿಲಿಟಿ ಆಗಿ, ಅಕೌಂಟಬಿಲಿಟಿ ಆಗಿ ತಗೊಳ್ತಾರೆ, ಅದನ್ನು ಒಂದು ರೆಸ್ಪಾನ್ಸಿಬಲ್ ಆಗಿ ಆ ಒಂದು ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಆವಾಗ ಏನಾಗುತ್ತೆ, ಎಫೆಕ್ಟಿವ್ ಆಗಿ ನಡೆಯುತ್ತೆ. ಈಗ ಇಲ್ಲ ಅಂತಂದರೆ ಒಂದು ನಾನು ಆಗಲೇ ಹೇಳಿದಾಗ ಒಂದು ಸಿಂಗಲ್ ಪರ್ಸನ್ನಿಂದ ವಿ ಕಾಂಟ್ ಡೂ ದ ಬಿಸ್ನೆಸ್, ಇಸಂಟ್ ಇಟ್? ಒಬ್ಬ ವ್ಯಕ್ತಿನೇ ಎಲ್ಲ ಬಿಸ್ನೆಸ್ಸು ಮಾಡೋಕ್ಕಾಗಲ್ಲ. ಅವನಲ್ಲಿ ಇರುವಂಥ ಒಂದು ನಾಲೆಜನ್ನು ಅವನ ಕೈ ಕೆಳಗೆ ಇರುವಂಥವ್ರಿಗೆ ಡಿವೈಡ್ ಮಾಡ್ತಾರೆ, ಅವರ ಕೈ ಕೆಳಗೆ ಇರುವಂಥ ಪರ್ಸನ್ಸ್ಗೆ ಡಿವೈಡ್ ಮಾಡ್ತಾರೆ. ಸೊ ಸಿಸ್ಟಮ್ಯಾಟಿಕ್ ಆಗಿ ಯಾವ ಡಿಪಾರ್ಟ್ಮೆಂಟಿಗೆ ಯಾರು ಯಾವ ಕೆಲಸ ಕೊಡಬೇಕು, ಇನ್ಯಾವ ಡಿಪಾರ್ಟ್ಮೆಂಟಿಗೆ ಇನ್ಯಾವ ಕೆಲಸ ಕೊಡಬೇಕು ಅಂತ ಸಿಸ್ಟಮ್ಯಾಟಿಕ್ ಆಗಿ ಎಫೆಕ್ಟಿವ್ ಆಗಿ ಥಿಂಕ್ ಮಾಡಿ ವರ್ಕ್ ನಡೀತಾ ಇದ್ರೆ ಅದು ಟೋಟಲ್ ಆಗಿ ಏನಾಗುತ್ತೆ, ಎಫೆಕ್ಟಿವ್ ಆಗಿ ನಡೆಯುತ್ತೆ. ಏನು, ಮ್ಯಾನೇಜ್ಮೆಂಟ್. ಅದಕ್ಕೆ ಮೊದಲನೇದಾಗಿ ಥಿಂಕ್ ಮಾಡಬೇಕು, ನಾವು ಡಿವೈಡ್ ಮಾಡುವಾಗ ಯಾವ ರೀತಿಯಾದ ಒಂದು ಡೆಲಿಗೇಷನನ್ನು ಡಿವೈಡ್ ಮಾಡಿ ಈಕ್ವಲ್ ಆಗಿ ಕನ್ಫ್ಯೂಷನ್ಸ್ ಇಲ್ದಲೆ, ಕ್ಲಮ್ಸಿನೆಸ್ ಆಗ್ತಲೆ ಅದು ನಾವು ಡಿವೈಡ್ ಮಾಡಿದ್ರೆ ಅದು ಎಫೆಕ್ಟಿವ್ ಆಗಿ ನಡೆಯುತ್ತೆ. ಇದು ಮೊದಲನೇದು, ಏನು, ಎಫೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಎಂಪ್ಲಾಯ್ ಡೆವಲಪ್ಮೆಂಟ್. ನಾನು ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ನಲ್ಲಿ ಹೇಳಿದ್ದೆ, ಯಾವಾಗ ಒಂದು ಸಿಂಗಲ್ ವರ್ಕ್ ಅಗೇನ್ ಆ್ಯಂಡ್ ಅಗೇನ್ ಮಾಡ್ತಾ ಇರ್ತೀರಾ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಥರ ಅಗೇನ್ ಆ್ಯಂಡ್ ಅಗೇನ್ ಮಾಡ್ತಾ ಇರ್ತೀರಾ. ಈಗ ಒಂದಿನ ಸರಿ ಬಂದಿಲ್ಲ, ಇನ್ನೊಂದು ದಿನ ಮಾಡ್ತೀರಾ, ಇನ್ನೊಂದು ದಿನ ಸರಿ ಬರಲಿಲ್ಲ, ಮತ್ತೊಂದು ದಿನ ಮಾಡ್ತೀರಾ. ಮಾಡ್ತಾ ಫುಲ್ಲು ನೀವು ಎಕ್ಸ್ಪರ್ಟ್ ಆಗ್ತೀರಾ. ಸ್ಪೆಷಲೈಸೇಷನ್, ಬೆನಿಫಿಟ್ಸ್ ಆಫ್ ಸ್ಪೆಷಲೈಸೇಷನ್ ಅಂತ ಒಂದ್ಸತಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಇಸಂಟ್ ಇಟ್? ಸೊ ಯಾವ ರೀತಿ ಆಗಿರುವಂಥ ನೀವು ಒಂದು ಸಿಕ್ಕಿರುವಂಥ ವರ್ಕ್ ಮೇಲೆ ನೀವು ಎಕ್ಸ್ಪರ್ಟ್ ಆಗ್ತಾ ಇರ್ತೀರಾ, ಆವಾಗ ಮಾಡುವಂಥ ವರ್ಕಲ್ಲಿ ಕ್ರಿಯೇಟಿವಿಟಿ ಆರ್ ಇನ್ನೋವೇಷನ್ ಬರ್ತಾ ಹೋಗುತ್ತೆ. ನೀವು ಈಗ ಒಂದು ಕೆಲಸ ಮಾಡೋದಕ್ಕೆ 8 hours ತಗೊಂಡ್ರೆ, ಹಾಗೆ ಪ್ರಾಕ್ಟೀಸ್ ಸಿಕ್ಕಿದ್ರೆ 4 hours ಕಂಪ್ಲೀಟ್ ಮಾಡ್ಬೋದು. ಇನ್ನೂ ಪ್ರಾಕ್ಟೀಸ್ ಆಗ್ತಾ ಇತ್ತು ಅಂತಂದರೆ ಇನ್ನೂ ಡಿಫ್ರೆಂಟ್ ವೇ ಎಲ್ಲ ಯೂಸ್ ಮಾಡಿದ್ರೆ 2 hours ಕಂಪ್ಲೀಟ್ ಮಾಡ್ಬೋದು. ಸೊ ಇಟ್ಸ್ ಡಿಪೆಂಡ್ಸ್ ಆನ್ ಯು, ಯಾವ ರೀತಿ ನೀನು ಪರ್ಫಾರ್ಮೆನ್ಸ್ ಕೊಡ್ತೀಯಾ, ಯಾವ ರೀತಿ ನೀನು ಎಕ್ಸ್ಪರ್ಟ್ ಆಗ್ತೀಯಾ ಆ ಒಂದು ಕೆಲಸದಲ್ಲಿ. ಆವಾಗ ಏನಾಗುತ್ತೆ, ನಿನ್ನ ಒಂದು ಡೆವಲಪ್ಮೆಂಟ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಒಂದು ಒಳ್ಳೆ ಹೆಸರು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಬೋನಸ್ ಏನಾದ್ರು ಸಿಗ್ಬೋದು, ಇಲ್ಲ ಕೆಲಸದಲ್ಲಿ ಪ್ರಮೋಷನ್ ಏನಾದ್ರು ಸಿಗ್ಬೋದು, ಸೊ ಹೌದಲ್ವಾ? ಸೊ ಅದಕ್ಕೆ ನಾವೇನಂತ ಕರಿತೀವಿ, ಎಂಪ್ಲಾಯ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಲೆಟ್ಸ್ ಗೋ ಫಾರ್ ದ ಥರ್ಡ್ ಒನ್, ಮೋಟಿವೇಶನ್ ಆಫ್ ಎಂಪ್ಲಾಯೀಸ್. ಮೋಟಿವೇಶನ್, ಮೋಟಿವೇಟ್ ಮಾಡೋದು. ನೆಗೆಟಿವ್ ಮೋಟಿವೇಶನು ಇದೆ, ಪಾಸಿಟಿವ್ ಮೋಟಿವೇಶನು ಇದೆ, ಇಸಂಟ್ ಇಟ್? ನೀವು ಮೋಟಿವೇಟ್ ಮಾಡೋದು ಯಾವ ಥರ, ಮಾಡುವಂಥ ಕೆಲಸದಲ್ಲಿ ಎನ್ಕರೇಜ್ ಮಾಡೋದು. ಈಗ ಒಂದು ಆಲ್ರೆಡಿ ಹೇಳಿದಾಗೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಡಿಫ್ರೆಂಟ್ ಲೆವೆಲಲ್ಲಿ ಕೆಲಸವನ್ನು ಡಿಫ್ರೆಂಟಾಗಿ ಡಿವೈಡ್ ಎಲ್ಲ ಮಾಡಿದ್ದಾರೆ. ಮಾಡುವಂಥ ಕೆಲಸದಲ್ಲಿ ನೀವು ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಿ, ಹೌದಲ್ವಾ? ಸೊ ಆ ಒಂದು ಕೆಲಸದಲ್ಲಿ ಮೋಟಿವೇಶನ್ ಸಿಕ್ಕೋದು ಯಾವ ಥರ, ಒಂದು ಪರ್ಫಾರ್ಮೆನ್ಸ್ ಮೂಲಕ ಎಕ್ಸ್ಪರ್ಟ್ ಆಗ್ತಾ ಯಾವ ರೀತಿ ನೀವು ಕೆಲಸವನ್ನು ಕಲ್ತ್ಕೊಳ್ತೀರಾ, ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ, ಸ್ಪೆಷಲೈಸೇಷನ್ ತಗೊಳ್ತೀರಾ, ಆವಾಗ ನಿಮಗೆ ಸಿಗುವಂಥ ಒಂದು ಎನ್ಕರೇಜ್ಮೆಂಟ್. ನಿಮಗೆ ಅನಿಸ್ತಾ ಹೋಗುತ್ತೆ, ಮೋಟಿವೇಟ್ ಆಗ್ತಾ ಹೋಗುತ್ತೆ. ಏನು, ಈಗ ನಾನು ಇದರಲ್ಲಿ ಪರ್ಫೆಕ್ಟ್ ಆಗಿದ್ದೀನಿ, ಇನ್ನೂ ನಾನು ಅದರಲ್ಲಿ ಇಂಪ್ರೂವ್ ಮಾಡ್ಕೋಬೇಕು, ಇನ್ನೂ ಬೆಟರ್ ಥಿಂಗ್ಸ್, ಬೆಟರ್ ಐಡಿಯಾಸ್, ಬೆಟರ್ ವರ್ಕನ್ನು ಕಲ್ತ್ಕೊಬೇಕು, ಇನ್ನೂ ಡಿಫ್ರೆಂಟ್ ಐಡಿಯಾಸನ್ನು ಯೂಸ್ ಮಾಡಬೇಕು, ಇನ್ನೋವೇಟಿವ್ ಆಗಿ ಥಿಂಕ್ ಮಾಡಬೇಕು. ಆವಾಗ ಇನ್ನೂ ನನಗೆ ಬೆಳೆಯೋದಕ್ಕೆ ಒಂದು ಒಳ್ಳೆ ಡೆವಲಪ್ಮೆಂಟಿಗೆ ಅದು ದಾರಿ ಆಗುತ್ತೆ. ಸೊ ಆ ಥರ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆವಾಗ ಏನಾಗುತ್ತೆ, ಆ ಒಂದು ಥಿಂಕಿಂಗ್ ನಿಮಗೆ ಮೋಟಿವೇಟ್ ಆಗ್ತಾ ಹೋಗುತ್ತೆ. ಯಾವಾಗ ಆ ಮೋಟಿವೇಶನ್ ಬರೋದು, ಯಾವಾಗ ವೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಡೆಲಿಗೇಷನ್ ಫ್ರಮ್ ಯುವರ್ ಹೈಯರ್ ಅಥಾರಿಟಿ, ಆನ್ ದಟ್ ಟೈಮ್ ಯು ವಿಲ್ ಗೋಯಿಂಗ್ ಟು ಗೆಟ್ ದ ಮೋಟಿವೇಶನ್ ವೈಲ್ ಡೂಯಿಂಗ್ ದ ವರ್ಕ್. ಯಾವ ಥರ ವರ್ಕ್? ವೈಲ್ ಲರ್ನಿಂಗ್ ಆ್ಯಂಡ್ ಎಕ್ಸ್ಪರ್ಟೈಸೇಷನ್ ಇನ್ ಯೋರ್ ಡೆವಲಪ್ಮೆಂಟ್ ಆರ್ ಇನ್ ಯೋರ್ ಡಿಪಾರ್ಟ್ಮೆಂಟ್. ಓಕೆ, ಸೊ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್, ಫೆಸಿಲಿಟೇಷನ್ ಆಫ್ ಗ್ರೋತ್. ಫೆಸಿಲಿಟೇಷನ್ ಅಂತಂದರೆ ನಿಮಗೆ ಸಿಕ್ಕುವಂಥ ಒಂದು ಫೆಸಿಲಿಟಿ ಏನು, ನಿಮಗೆ ಯಾರು ಈಗ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಏನೇ ರೀತಿ ಒಂದು ಸಪೋರ್ಟ್ ಸಿಗ್ದಲೆ ಸುಮ್ಮನೆ ಒಂದು ಚೇರ್ ಟೇಬಲ್ ಹಾಕಿ ಕೂರಿಸಿ ಒಂದು ಸಿಸ್ಟಮ್ ಕೊಟ್ಬಿಟ್ಟು ಕೆಲಸ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನೀವೇನು ಇಂಪ್ರೂವ್ ಮಾಡಲಿಕ್ಕಾಗತ್ತೆ? ಏನು ಇಂಪ್ರೂವ್ ಮಾಡಲಿಕ್ಕಾಗಲ್ಲ. ಏನು ಮಾಡಬೇಕು ಅಂತ ಎಕ್ಸಾಕ್ಟಾಗಿ ನಿಮಗೆ ಗೊತ್ತಿಲ್ಲ,
ಹೌದಲ್ವಾ? ಅದಲ್ದಲೇ ಯಾವ ಕೆಲಸ ಯಾವ ಡಿಪಾರ್ಟ್ಮೆಂಟ್ ಮಾಡಬೇಕು, ಯಾವ ಡಿಪಾರ್ಟ್ಮೆಂಟಲ್ಲಿ ಯಾರು ಹೆಡ್, ಅವರು ಯಾವ ಕೆಲಸವನ್ನು ಮಾಡಿ ನೀವು ಇಂಪ್ರೂವ್ ಮಾಡಬೇಕು, ಈ ಡಿಪಾರ್ಟ್ಮೆಂಟಲ್ಲಿ ಇದೇ ರೀತಿ ಕೆಲಸ ಮಾಡಬೇಕು ಅಂತ ಡೇ ಬೈ ಡೇ ಹೇಳಿ 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 ಆ ವರ್ಕ್ ಮೇಲೆ ನೀವು ಯಾವಾಗ ಎಕ್ಸ್ಪರ್ಟ್ ಆಗ್ತೀರಾ, ಆವಾಗ ಏನಾಗುತ್ತೆ, ನಿಮಗೆ ಸಿಕ್ಕುವಂಥ ಒಂದು ಇನ್ಫಾರ್ಮೇಷನ್ ಅಲ್ಲ, ನಿಮಗೆ ಸಿಕ್ಕುವಂಥ ಒಂದು ಸೇಫ್ಟಿ, ನಿಮಗೆ ಸಿಕ್ಕುವಂಥ ಒಂದು ನಾಲೆಡ್ಜ್, ನಿಮಗೆ ನಿಮ್ಮ ಒಂದು ಪರ್ಫಾರ್ಮೆನ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಿಕ್ಕುವಂಥ ಒಂದು ನಾಲೆಡ್ಜ್, ಆ ಥರ ಯಾವಾಗ ಸಿಗ್ತಾ ಹೋಗುತ್ತೆ, ಡೇ ಬೈ ಡೇ ನೀವು ಬೆಳೀತಾ ಹೋಗ್ತೀರಾ. ಫೆಸಿಲಿಟೇಷನ್ ಆಫ್ ಗ್ರೋತ್ ಅಂತ ಕರೀತೀವಿ. ಯಾವಾಗ ಅದು ನೀವು ಬೆಳೀತಾ ಹೋಗ್ತೀರಾ, ಆಟೋಮ್ಯಾಟಿಕಾಗಿ ನೀವು ಮಾಡುವಂಥ ಕೆಲಸ, ನಿಮ್ಮಿಂದ ಆಗುವಂಥ ಕೆಲಸದಲ್ಲಿ ಆರ್ಗನೈಸೇಷನ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದಕ್ಕೆ ಫೆಸಿಲಿಟೇಷನ್ ಆಫ್ ಗ್ರೋತ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ಕೇಳ್ತಿದ್ರೆ, ಬೇಸಿಸ್ ಆಫ್ ಮ್ಯಾನೇಜ್ಮೆಂಟ್ ಹೈರಾರ್ಕಿ. ಹೈರಾರ್ಕಿ ಅಂತಂದ್ರೆ ಇಸ್ ನಥಿಂಗ್ ಬಟ್ ಎ ಸ್ಟ್ರಕ್ಚರ್. ಹೈರಾರ್ಕಿ ಇಸ್ ನಥಿಂಗ್ ಬಟ್ ಎ ಸ್ಟ್ರಕ್ಚರ್. ಓಕೆ, basis of management hierarchy ಅಂತಂದ್ರೆ in a which basis you are doing the work, in a basis of the completely structure, basic structure of the organization you are doing your work. ಅದೇ ಬೇಸಿಕ್ ಫೌಂಡೇಶನ್ ಅಂತ ಹೇಳ್ತೀವಿ. ಯಾವಾಗ ನಿಮ್ಮ ಬೇಸಿಕ್ ಸ್ಟ್ರಕ್ಚರ್ ಚೆನ್ನಾಗಿರುತ್ತೆ, ಬೇಸಿಕ್ ಫೌಂಡೇಶನ್ ಚೆನ್ನಾಗಿರುತ್ತೆ. ಈಗ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅಷ್ಟೇ ಸುಮ್ಮನೆ ಹೋಗಿ ಹಿಂಗೆ ಬಿಲ್ಡಿಂಗ್ ಕಟ್ಟಿ ನಿಲ್ಲಿಸಲ್ಲ, ಒಳ್ಳೆ ಫೌಂಡೇಶನ್ ಹಾಕ್ತಾರೆ. ಆ ಫೌಂಡೇಶನ್ ಗಟ್ಟಿಯಾಗಿದ್ರೇ ಎಷ್ಟು ದೊಡ್ಡ ಬಿಲ್ಡಿಂಗ್ ತನಕನೂ ನಾವು ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು, ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ಅದೇ ಥರನೇ ಬಿಸ್ನೆಸ್ನಲ್ಲಿನೂ ಕೂಡ ದಿಸ್ ಈಸ್ ಡಿವೈಡಿಂಗ್ ದ ಡೆಲಿಗೇಷನ್ ಆ್ಯಂಡ್ ಡಿವೈಡಿಂಗ್ ದ ಡಿಫ್ರೆಂಟ್ ಫಂಕ್ಷನಲ್ ಸ್ಟ್ರಕ್ಚರ್ ಈಸ್ ದ ಮೇನ್ ಬೇಸಿಕ್ ಫೌಂಡೇಶನ್ ಆಫ್ ದ ಆರ್ಗನೈಸೇಷನ್. ಯಾವಾಗ ಈ ಫೌಂಡೇಶನ್ ಗಟ್ಟಿ ಆಗುತ್ತೆ, ಅವಾಗೇನಾಗುತ್ತೆ, ನಿಮ್ಮ ಒಂದು ವರ್ಕ್ ಕೂಡ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ದಲೆ, ಯಾವುದೇ ರೀತಿ ಬ್ಯಾರಿಯರ್ಸ್ ಇಲ್ದಲೆ ಕಂಪ್ಲೀಟ್ ಆಗಿ ಮೂವ್ ಆಗುತ್ತೆ. ಯಾವಾಗ ಅದು ಮೂವ್ ಆಗುತ್ತೆ, ಡೇ ಬೈ ಡೇ ನಿಮ್ಮ ಬೆಳವಣಿಗೆ, ನಿಮ್ಮ ಡೆವಲಪ್ಮೆಂಟ್, ಎಂಪ್ಲಾಯೀಸಿನ ಡೆವಲಪ್ಮೆಂಟು ಆಗುತ್ತೆ, ಜೊತೆಗೆ ಕಂಪ್ನಿಯ ಗ್ರೋತ್ ಕೂಡ ನಡೆಯುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಬೇಸಿಸ್ ಆಫ್ ಮ್ಯಾನೇಜ್ಮೆಂಟ್ ಹೈರಾರ್ಕಿ ಅಂತ. ಓಕೆ, ದೆನ್ ದ ಲಾಸ್ಟ್ ಟಾಪಿಕ್ ಇಸ್ ಬೆಟರ್ ಕೋಆರ್ಡಿನೇಷನ್. ಎಲ್ಲರೂ ಕೇಳೋದೇ ಹೊಂದಾಣಿಕೆ. ಎಲ್ಲಿ ನಾವು ಕೆಲಸ ಮಾಡ್ತೀವಿ, ಎಲ್ಲರೂ ಈಗ ಒಬ್ಬರೇ ಮಾಡ್ಕೊಂಡು ಕೂತ್ಕೊಂಡು ನಾನೇನು ಕೇಳಬೇಡಿ, ನೀವು ಮಾತ್ರ ಮಾಡ್ತಾ ಇರಿ, ನನಗೇನು ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಗೊತ್ತಿಲ್ಲ, ದ್ಯಾಟ್ ದೀಸ್ ಆ್ಯಂಡ್ ಆಲ್ ಸುಮಾರು ಹೇಳ್ತಾರೆ, ಇಸ್ಂಟ್ ಇಟ್? ಸೊ ಯಾವಾಗ ಅದು ಹೇಳ್ತಾರೆ, ಆವಾಗ ನಮ್ಮ ಒಂದು ಕೋಆರ್ಡಿನೇಷನ್ ಆ ಥರ ಹೇಳಿದ್ರೆ ನಮಗೆ ಒಂದು ಕೋಆರ್ಡಿನೇಷನ್ ಸಿಗಲ್ಲ. ಎಲ್ಲ ಎಂಪ್ಲಾಯ್ಸ್ನಲ್ಲೂ ಕೋಆರ್ಡಿನೇಷನ್ ಇರಬೇಕು. ಓಕೆ, ಯಾವಾಗ ಅದು ಆಗುತ್ತೆ, ಕೋಆರ್ಡಿನೇಷನ್ ಸಿಗುತ್ತೆ, ಬೆಟರ್ ಕೋಆರ್ಡಿನೇಷನ್ ಸಿಗುತ್ತೆ, ಆಟೋಮ್ಯಾಟಿಕ್ ಆಗಿ ನಿಮಗೆ ವರ್ಕ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಸೊ ಯಾವಾಗ ನಿಮಗೆ ವರ್ಕ್ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ, ಯುವರ್ ವರ್ಕ್ ವಿಲ್ ಬಿ ಸಕ್ಸಸ್ಫುಲ್ ಲೈಕ್ ಎನಿಥಿಂಗ್ ವಾಟ್ ಯು ಹ್ಯಾವ್ ಥಾಟ್ ಇನ್ ಯೋರ್ ಆರ್ಗನೈಸೇಷನ್ ಆರ್ ಇನ್ ಯೋರ್ ಕಂಪ್ನಿ, ಇಸ್ಂಟ್ ಇಟ್? ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಬೆಟರ್ ಕೋಆರ್ಡಿನೇಷನ್ ಅಂತ ಕರಿತೀವಿ. ಸೊ ಕೋಆರ್ಡಿನೇಷನ್ ಇದ್ದಷ್ಟು ನಿಮ್ಮ ಒಂದು ಕೆಲಸ ಸ್ಮೂತಾಗಿ ರನ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ದ ಡೆಲಿಗೇಷನ್, ಕಂಪ್ಲೀಟ್ಲಿ ರಿಲೇಟೆಡ್ ಟು ದ ಡೆಲಿಗೇಷನ್. ಡೆಲಿಗೇಷನ್ ಅಂತಂದರೆ ಡೌನ್ವರ್ಡ್ ಟ್ರಾನ್ಸ್ಫರ್ ಮಾಡುವಂಥ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ, ಅದಕ್ಕೆ ಡೆಲಿಗೇಷನ್ ಅಂತ ಕರಿತೀವಿ. ಡೆಲಿಗೇಷನಲ್ಲಿ 3 ರೀತಿಯಾದಂಥ ಹಂತಗಳನ್ನು ನಾವು ಕಂಡ್ವಿ. ನೆಕ್ಸ್ಟ್, ಡೆಲಿಗೇಷನ್ ಮಾಡಬೇಕಾದ್ರೆ ಏನೆಲ್ಲ ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಯಾವ ರೀತಿ ಮುಖ್ಯವಾದ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಆ ಒಂದು ವರ್ಕನ್ನು ಕಂಪ್ಲೀಟ್ ಮಾಡಬೇಕು ಅಂತ ನಾವು ತಿಳ್ಕೊಂಡ್ವಿ. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು explain you the decentralization. Okay, thank you.